ಅವನು ನಾವೆಲ್ಲ ಸೇರಿ ಒಂದು ಡ್ರಾಮಾ ಮಾಡಿದ್ವಿ. ಅವತ್ತು ಅವ್ರು ಕರೆದು ನಮ್ಮನ್ನ ತಗೊಂಡಾಗ ಅಭಿನಯದವರಿಗೆ ಫ್ರೀ ಸೀಟ್ ಅವತ್ತಿಂದ ಸಿಕ್ಕಿ. ಆಮೇಲೆ ವೆಂಕಟೇಶ್ ಪ್ರಸಾದ್, ದೀಪು, ವಿನೋದ್ ಪ್ರಭಾಕರ್, ನಾನು ಶಿವಣ್ಣ ಇದರಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಸಾಂಗ್ ಮಾಡ್ದು. ರಾಜೇಶ್ ಕೃಷ್ಣನ್ ಸಾರು ಆಡಿರೋಂಥದ್ದು, ಎಲ್ಲೋದ್ರು ಹಾಡನ್ನ ಆಡ್ತಿರ್ತಾರೆ. ಇಲ್ಲ ಹೊರಟಾದ ನಂತರ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಸ್ಕ್ರಿಪ್ಟ್ಗಳೇ ಬಂತು, ಇಲ್ಲ ಅಂತ ಹೇಳಲ್ಲ. ಓಕೆ ಸರ್, ಸ್ಕ್ರಿಪ್ಟ್ ವೈಸ್ ತಗೊಳಕ್ ಹೋದ್ರೆ ನಿಮ್ಮ ಆಯ್ಕೆ ಹೇಗಿರುತ್ತೆ? ಕತೆನೇ ಹೀರೋ ನನಗೆ ಕೇಳಿದ್ರೆ. ಮೂಲತಃ ಯಾವಾಗ್ಲೂ ಕತೆ ಹೀರೋ ಆದಾಗಿನೇ ಸಿನಿಮಾ ನಿಮ್ಗೆ ಮಜಾ ಕೊಡುವಂತದ್ದು. ಕತೆಗೆ ನಾವ್ ಹೀರೋ ಆಗಿರ್ತೀವಿ ಅಷ್ಟೇನೆ, ಬಟ್ ಕತೆನೇ ಹೀರೋ ಆಗಿರುತ್ತೆ ಯಾವಾಗ್ಲೂ. ಓಕೆ, ಈಗ ಅದಾದ್ಮೇಲೆ ನಿಮ್ಮ ಸೆಕೆಂಡ್ ವರ್ಷನ್ ಸ್ಟಾರ್ಟ್ ಮಾಡಿದ್ ನೀವು ಕೆಂಪೇಗೌಡದಲ್ಲಿ ಸುದೀಪ್ ಸರ್ ಜೊತೆ ವರ್ಕಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್, ಏನೋ ತುಂಬಾ ಕೋಪದಲ್ಲಿ ಇದೆಯಾ ಅಂತ ಗೊತ್ತಾಯ್ತು. ಇಲ್ಲ, ಸುದೀಪ್ ಅಣ್ಣಯ್ಯನ್ ಜೊತೆ ವರ್ಕ್ ಮಾಡಿದ್ದು ಅದು ಹೆಂಗೆ ಅಂತಂದ್ರೆ ಬಹಳ, ನಾನು ಆಕ್ಚುಲಿ ಕಾಲೇಜ್ ಟೈಮಲ್ಲಿ ಇದ್ದಾಗ ನನ್ನೆಲ್ಲ ಹುಚ್ಚ ಅಂತ ಕರೀತಿದ್ದು. ನನಗೆ ಸುಧಾ ಮೇಡಮ್ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಇದ್ರು ಚಾಮರಾಜಪೇಟೆ ಓಲ್ಡ್ ಫುಡ್ ಕಾಲೇಜಲ್ಲಿ ನನ್ನ ಕಾಲೇಜ್ ಮಾಡಿದ್ ನಾನು. ಅಲ್ಲಿ ಅವರು ನನಗೆ ಯಾವಾಗ್ಲೂ ನಾನು ಹಂಗೆ ಕರಿತಿದ್ದು ಹುಚ್ಚ ಅಂತಾನೆ. ಸುಮ್ಮನೆ ಏನೋ ನಾನು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಿರ್ತೀನಿ. ನಾನು ಯಾರಿಗೆ ಅಲ್ಲಿ ಏನೋ ಗಲಾಟೆ ಆಗಿತ್ತು, ಅಲ್ಲಿ ಏನೋ ಹೇಳಿದ್ದೀನಿ ಅಂದ್ರೆ ಅವ್ನು ಸರಿಯಾಗಿ ಹೇಳಿರ್ತಾನೆ ಅನ್ನೋ ಮಟ್ಟಕ್ಕೆ ಒಂದು. ಆಕ್ಚುಲಿ ಆ ಕಾಲೇಜಿಗೆ ಸೇರ್ಕೊಂಡಿದ್ದೇನಂತಂದ್ರೆ ಅದೇ ಆ ಟೈಮಲ್ಲಿ ಹುಚ್ಚ ಸಿನಿಮಾ ರಿಲೀಸ್ ಆಗಿತ್ತು. ಆ ಕಾಲೇಜು, ನೀವು ಇವತ್ತು ಫೋರ್ಟ್ ಕಾಲೇಜ್ಗೆ ಹೋದ್ರೆ ರಾ ಫೀಲ್ ಇರುತ್ತೆ ಕಾಲೇಜಲ್ಲಿ ನಿಮ್ಗೆ. ಒಂದು ಅದೇನೋ ಬೇರೆ ಮೂಡ್ ಕಾಲೇಜ್ ಅದು. ಅಲ್ಲಿ ನನ್ನ ಫ್ರೆಂಡ್ ನಮಿತಾ ಅಂತ ಹೇಳಿ ಅವನೊಂದು ಟಿ ಸಿ ತಗೊಳಕ್ಕೆ ಅಂತ ಹೋಗಿದ್ದು. ನಾನು ಕೊನೆಗೆ ಮನೇಲಿ ಗಲಾಟೆ ಮಾಡಿ, ಇಲ್ಲ ನಮ್ಮಪ್ಪ ಬೇರೆ ಕಾಲೇಜಿಗೆ ಸೇರ್ಸ್ಬೇಕು, ನಾನು ಹೋದ್ರೆ ಕೋಟೆ ಕಾಲೇಜಿಗೆ ಹೋಗೋದು ಅಂತ ಹೇಳಿ ಆಮೇಲೆ ಕೋಟೆ ಕಾಲೇಜಿಗೆ ಸೇರ್ಕೊಂಡೆ. ಕೋಟೆ ಕಾಲೇಜಿಗೆ ಸೇರ್ಕೊಂಡು ಅಲ್ಲಿ ಒಂದಷ್ಟು ಏನು ವಿದ್ಯಾಭ್ಯಾಸದ್ದು ಎಲ್ಲ ಅಲ್ಲಿ ಮಾಡ್ತಾ ಅದ್ರ ಜೊತೆಗೆ ಎಸ್ ಮೂರ್ತಿ ಸರ್ ಪರಿಚಯ ಆದ್ರು. ಅಲ್ಲಿಂದ ನಾನು ಅಭಿನಯ ತರಂಗ ಹೋದೆ. ಅವರು ನಮ್ಮನ್ನ ಕರೆದು, ನೀವು ಏನೋ ಒಂದು ನಾಟಕ ಮಾಡಿದ್ದು, ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯುವುದು ಅಂತ ಹೇಳಿ. ನನ್ನ ಫ್ರೆಂಡ್ ಇನ್ನೊಬ್ಬ ಪ್ರಶಾಂತ್ ಅಂತಿದ್ದ ಕಗ್ಲಿಪುರದವನು, ಅವನು ನಾವೆಲ್ಲ ಸೇರಿ ಒಂದು ಡ್ರಾಮಾ ಮಾಡಿದ್ವಿ. ಅವತ್ತು ಅವ್ರು ಕರೆದು ನಮ್ಮನ್ನ ತಗೊಂಡಾಗ ಅಭಿನಯದವರಿಗೆ ಫ್ರೀ ಸೀಟ್ ಅವತ್ತಿನ ದಿವಸಕ್ಕೆ ನಮ್ಮನ್ನು ಕರೆದು ಫ್ರೀ ಸೀಟ್ ಕೊಟ್ಟು ಕಲೀರಿ ಅಂತ ಹೇಳಿ ನಮ್ಮನ್ನ ಒಳಗಡೆಗೆ ಹಾಕೊಂಡ್ರು. ಅಲ್ಲಿಂದ ಬೀದಿ ನಾಟಕಗಳು, ಸೀರಿಯಲ್. ಸೊ ಸುದೀಪ್ ಅಣ್ಣಯ್ಯನ ಜೊತೆ ಏನು ಇದಿತ್ತ ಗೊತ್ತಾ, ಅವರ ಸಿನಿಮಾ ನನಗೆ ಬಹಳ ಇಷ್ಟವಾದಂತ ಸಿನಿಮಾ ಹುಚ್ಚ ಸಿನಿಮಾ. ನನ್ನ ಫಸ್ಟ್ ಸಿನಿಮಾ ಆಡಿಯೋ ರಿಲೀಸ್ಗೆ ಅವರೇ ಗೆಸ್ಟು, ಪ್ರೇಮ್ ಸಾರ್ ಗೆಸ್ಟು. ನಾನು ಫಸ್ಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ನನ್ಗೆ ಫೋನ್ ಮಾಡಿ ವಿಶ್ ಮಾಡಿದವರು ಅವರೇನೆ. ಏನ್ ಹೇಳ್ತಾರೆ, ಒಳಗಡೆ ಒಂದು ಅವ್ರ ಮೇಲೆ ಒಂದು ಪ್ರೀತಿ ಇತ್ತು ಗೊತ್ತಾ. ಅದು ನಾವು ರಾಜ್ ಕಪ್ ಕ್ರಿಕೆಟ್ ಆಡಿದಾಗ ಕೆಂಪೇಗೌಡ ಸಿನಿಮಾ ಸ್ಟಾರ್ಟ್ ಆದಂತದ್ದು, ಎಲ್ಲ ದಾವಣಗೆರೆಗೆ ಕ್ರಿಕೆಟ್ ಆಡಕ್ಕೆ ಹೋಗಿದಂತದ್ದು, ಒಂದು ಕಳೆದಂತ ಸಮಯ ಎಲ್ಲ ಒಂದಷ್ಟು ಜನ ಎಲ್ಲ ಏನ್ ಮಾಡಿದ್ರು, ಕೆಂಪೇಗೌಡದಲ್ಲಿ ಸಾಂಗ್ ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ನಾನು ಸೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೀನಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಎಲ್ರು ಅಂದ್ರೆ ಏನು ಒಂದು ಎಲ್ಲ ಸೇರಿ ಒಂದು ಕ್ರಿಕೆಟ್ ಸೇರಿದ್ದು ಅದೆಲ್ಲ ಅಲ್ಲಿ ಏನೋ ಬಾಂಡಿಂಗ್ ಇದ್ದಿದ್ದಕ್ಕೆ ಇವತ್ತೇನೋ ಒಂದಷ್ಟು ಜನ ಕೆಂಪೇಗೌಡ ಸಿನಿಮಾ ಬೋಸ್ ರೋಲ್ ಚೆನ್ನಾಗಿದೆ ಸಾರ್ ಅಂತಾರೆ, ಖುಷಿ ಆಗತ್ತೆ. ಮತ್ತೆ ಆ ರೋಲಿಂದ ನಿಮ್ಗೆ ಯಾವ್ದು ಸೀನ್ಗಳು ಒಪ್ಕೊಳಕ್ ಆಗ್ಲಿಲ್ವಾ ಅಥವಾ ಹೇಗೆ ಅಂತ? ಇಲ್ಲ, ಅದಾದ್ಮೇಲೆ ಬೆಳ್ಳಿ ಮಾಡ್ದು. ಶಿವಣ್ಣ, ನಾವು, ಆಮೇಲೆ ವೆಂಕಟೇಶ್ ಪ್ರಸಾದ್, ದೀಪು, ವಿನೋದ್ ಪ್ರಭಾಕರ್ ಬೆಳ್ಳಿ ಮಾಡ್ದು. ಅದಾದ ನಂತರ ಯಾರಿಗೆ ಯಾರುಂಟು ಬಂತು ನಮ್ದ ಲಾಸ್ಟ್ ಇದು. ಆಮೇಲೆ ಒಂದು ಪ್ರೊಡಕ್ಷನ್ ಮಾಡಿದೆ ಚಿರಾಯು ಅಂತೇಳಿ. ಹಂತವಾಗಿ ಅಂದ್ರೆ ಗ್ಯಾಪ್ ಜಾಸ್ತಿ ತಗೊಂಡ್ ಒಳ್ಳೇದ್ ಮಾಡೋಣ ಹಂಗಾಗಿ ಗ್ಯಾಪ್ ಆಗ್ತದೆ. ಬೆಳ್ಳಿಯಲ್ಲಿ ಶಿವಣ್ಣ ಅವ್ರ ಜೊತೆಗೆ ಮಾಡಿದ್ರಿ, ಅದ್ಭುತ ಅನುಭವ. ಶಿವಣ್ಣ ಅವರ ಎನರ್ಜಿ ಇದೆಯಲ್ಲ, ಏನ್ ಹೇಳ್ಬೋದು, ಒಂಥರ ಅವ್ರ ಪಕ್ಕದಲ್ಲಿ ಇದ್ರೇನೆ ನಮ್ಗೆ ಒಂದು ಎನರ್ಜಿ. ಆಮೇಲೆ ಅವ್ರ ಹತ್ರ ಕಲಿಯುವಂತ ವಿಚಾರಗಳು ನಮ್ಗೆ ಅವ್ರ ಜೊತೆಲಿ ಕಳೆದಂತ ಸಮಯದಲ್ಲಿ ನಾವು ಕಲಿಯುವಂತ ವಿಚಾರಗಳು ಸಾಕಷ್ಟಿತ್ತು. ಆಮೇಲೆ ಅವ್ರ ಸಿಂಪ್ಲಿಸಿಟಿ ಇರ್ಬೋದು. ನಮ್ಗೆಲ್ಲೂ ನಾನು ಶಿವಣ್ಣ ಇದರಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಸಾಂಗ್ ಮಾಡ್ದು. ಅಲ್ಲಿ ಒಂದಷ್ಟು ದಿವಸ, ಒಂದು ವಾರನೋ 15 ದಿವಸನೋ ಅಲ್ಲೇ ಇತ್ತು ಮಾದೇಶ್ವರ ಬೆಟ್ಟದಲ್ಲಿ. ಶಿವಣ್ಣನ ಜೊತೆಲಿ ರೂಮಲ್ಲಿ ಶಿವಣ್ಣವ್ರ ಜೊತೆಲೇ ಇದ್ದಿದ್ದು. ನಮ್ಗೆಲ್ಲೂ ಅವ್ರ ಅಣ್ಣವ್ರ ಮಗ ಅಥವಾ ಏನು ನಮ್ಗೆ ಆ ತರದ್ದು ಯಾವ್ದು ನಮ್ಗೆ ಅನಿಸ್ಲಿಲ್ಲ. ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ. ಅವ್ರ ಜೊತೆ ಕಳೆದಂತ ಸಮಯಗಳು, ದಿನಗಳು ಇಸ್ ಆಲ್ವೇಸ್ ಮೆಮೊರಿ. ಶಿವಣ್ಣ, ಲವ್ ಯು ಸರ್. ನಿಮ್ಗೆ ಮುಂದಿನ ದಿನಗಳಲ್ಲಿ ಡೈರೆಕ್ಷನ್ ಮಾಡೋದು ಏನಾರ ಗೊತ್ತಿಲ್ಲ.
ಮಾಡಿದ್ರು ಮಾಡ್ತೀನಿ. ಆಮೇಲೆ ಏನು ಒಂದು ಸ್ಪೆಷಲ್ ಸಾಂಗ್ ಅಂತ ಹೇಳಿ ಮೊಮ್ಮೈ ತಕಾರ್ನ ಅವ್ರನ್ನ ಕರ್ಸ್ ಮಾಡ್ದೋ, ಅದಾದ್ಮೇಲೆ ಒಂದು ಲವ್ ಫೇಲ್ಯೂರ್ ಸಾಂಗ್ ಮಾಡ್ದೋ. ಅಂದ್ರೆ ಎಲ್ಲಾ ಕ್ಯಾಟಗರಿ ಆಡಿಯನ್ಸ್ ನ ಮೈಂಡ್ ಅಲ್ಲಿ ತಲೆಯಲ್ಲಿ ಇಟ್ಕೊಂಡು ಇದು ಇವ್ರಿಗೆ ರೀಚ್ ಆಗತ್ತೆ, ಇದು ಇವ್ರಿಗೆ ರೀಚ್ ಆಗತ್ತೆ ಅಂತ ಅಷ್ಟು ಕುತ್ಕೊಂಡು ಕೆಲಸ ಮಾಡ್ದೋ. ಅದರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕನೆಕ್ಟ್ ಆಗುತ್ತೆ. ಒಂದಷ್ಟು ಜನಕ್ಕೆ ಮನಸ್ಸಾಯ್ತು ನಿನ್ನ ಮೇಲೆ ಇಷ್ಟ, ಒಂದಷ್ಟು ಜನ ಇವತ್ತು ಕೂಡ ಯಾರೋ ಎಲ್ಲಾರ ಬಾಯಲ್ಲಿ ಇರುವಂತದ್ದು, ರಾಜೇಶ್ ಕೃಷ್ಣನ್ ಸಾರು ಆಡಿರುವಂತದ್ದು ಎಲ್ಲೋದ್ರು ಆ ಹಾಡ್ನ ಆಡ್ತಿರ್ತಾರೆ. ಎಸ್ಪೆಷಲಿ ನನಗೆ ಏನೇನೇ ಹೊರಟ ಕಣೆ ಇಷ್ಟ. ಏನು ಆ ಸಾಂಗ್ ನ ಮಾಗಡಿಲಿ ಮಾಡಿದ್ದು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ. ಏನ್ ಹೇಳ್ತೀರಿ, ಬೇರೆ ಅನುಭವಿಸ್ತು ಅಷ್ಟೇ, ಗೊತ್ತಾಗ್ಲಿಲ್ಲ. ನಮ್ಗೋಸ್ಕರ ಹಾಡೋದು ಏನೇ ಏನೇ ನಾನು ಹೊರಟ ಕಣೆ, ನಿನ್ ಪ್ರೀತಿಲಿ ಶುದ್ಧ ದಡ್ಡ ಕಣೆ, ಹೆಂಗಿದ್ದವನು ಹೆಂಗಾಗ್ಬಿಟ್ಟೆ, ನನ್ ಮನ್ಸಲ್ಲಿ ಬಂದು ನೀ ಕೂತ್ಕೊಂಡೆ, ನನ್ ಮನ್ಸಲ್ಲಿ ಬಂದು ನೀ ಕೂತ್ಕೊಂಡೆ. ಥ್ಯಾಂಕ್ ಯು. ಆಫ್ಟರ್ ರಿಲೀಸ್ ಹೊರಟ ರಿಲೀಸ್ ಆದ್ಮೇಲೆ ನಿಮಗೆ ಸ್ಕ್ರಿಪ್ಟ್ ಗಳು ಹೇಗೆ ಬರ್ತಿದ್ವು ಅಂತ? ಒಂದ್ ಸೆಕೆಂಡ್. ಆಫ್ಟರ್ ರಿಲೀಸ್ ಹೊರಟ ರಿಲೀಸ್ ಆದ್ಮೇಲೆ ನಿಮಗೆ ರೆಸ್ಪಾನ್ಸ್ ಗಳು ಹೇಗೆ ಬರ್ತಾ, ಆಮೇಲೆ ಸ್ಕ್ರಿಪ್ಟ್ಸ್ ಗಳು ಹೇಗೆ ಬರ್ತಾ ಸ್ಟಾರ್ಟ್ ಆಯ್ತು? ಇಲ್ಲ, ಹೊರಟ ಆದ ನಂತರ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಸ್ಕ್ರಿಪ್ಟ್ ಗಳೇ ಬಂತು, ಇಲ್ಲ ಅಂತ ಹೇಳಲ್ಲ. ಏನಾಯ್ತು ಇವಾಗ ಹೆಂಗಾಗತ್ತೆ ಅಂತಂದ್ರೆ, ಇವಾಗ ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗ್ಬೇಕು ಅನ್ನೋದೇನಿಲ್ಲ. ಕರೆಕ್ಟ್. ಅದ ಹೊರಟ ಆಗಿದ ತಕ್ಷಣ ಮಹರ್ಷಿ ಮಾಡ್ದು. ಮಹರ್ಷಿಲಿ ಟೋಟಲ್ ಹೇರ್ ಸ್ಟೈಲ್ ಚೇಂಜ್, ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಕಾಲೇಜ್ ಸ್ಟೂಡೆಂಟ್ ಪಾತ್ರನ ಪ್ಲೇ ಮಾಡ್ತೀನಿ ಅದರಲ್ಲಿ. ಅದಾದ್ಮೇಲೆ ಅಂಜದಿರು ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ. ಒಂದೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಆಯಾಮದಲ್ಲೇ ಒಂದೊಂದು ಪಾತ್ರಗಳನ್ನ ಮಾಡ್ಕೊಂಡೇ ಬಂದಂಥದ್ದು. ಬಟ್ ಏನ್ ಹೇಳ್ತಾರೆ, ನಾವ್ ಅನ್ಕೊಂಡಿದ್ ಮಟ್ಟಕ್ಕೆಲ್ಲೋ ಒಂದೊಂದ್ಸಾರಿ ರೀಚ್ ಆಗ್ಲಿಲ್ಲ. ಏನ್ ಮಾಡೋದು? ಓಕೆ ಸರ್, ಸ್ಕ್ರಿಪ್ಟ್ ವೈಸ್ ತಗೊಳಕ್ ಹೋದ್ರೆ ನಿಮ್ಮ ಆಯ್ಕೆ ಹೇಗಿರುತ್ತೆ? ಕತೆನೇ ಹೀರೋ ನನಗೆ ಕೇಳಿದ್ರೆ, ಮೂಲತಃ ಯಾವಾಗ್ಲೂ ಕತೆ ಹೀರೋ ಆದಾಗೇನೆ ಸಿನಿಮಾ ನಿಮ್ಗೆ ಮಜಾ ಕೊಡುವಂತದ್ದು. ಕತೆಗೆ ನಾವ್ ಹೀರೋ ಆಗಿರ್ತೀವಿ ಅಷ್ಟೇನೆ, ಬಟ್ ಕತೆನೇ ಹೀರೋ ಆಗಿರುತ್ತೆ ಯಾವಾಗ್ಲೂ. ಓಕೆ, ಈಗ ಅದಾದ್ಮೇಲೆ ನಿಮ್ಮ ಸೆಕೆಂಡ್ ವರ್ಷನ್ ಸ್ಟಾರ್ಟ್ ಮಾಡಿದ್ ನೀವು ಕೆಂಪೇಗೌಡದಲ್ಲಿ ಸುದೀಪ್ ಸರ್ ಜೊತೆ ವರ್ಕಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್? ಇಲ್ಲ, ಸುದೀಪ್ ಅಣ್ಣಯ್ಯನ್ ಜೊತೆ ವರ್ಕ್ ಮಾಡಿದ್ದು ಅದು ಹೆಂಗೆ ಅಂತಂದ್ರೆ, ಬಹಳ ನಾನು ಆಕ್ಚುಲಿ ಕಾಲೇಜ್ ಟೈಮಲ್ಲಿ ಇದ್ದಾಗ ನನ್ನೆಲ್ಲ ಹುಚ್ಚ ಅಂತ ಕರೀತಿದ್ದು. ನನಗೆ ಸುಧಾ ಮೇಡಮ್ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಇದ್ರು ಚಾಮರಾಜಪೇಟೆ ಓಲ್ಡ್ ಫುಡ್ ಕಾಲೇಜಲ್ಲಿ ನನ್ನ ಕಾಲೇಜ್ ಮಾಡಿದ್ ನಾನು. ಅಲ್ಲಿ ಅವರು ನನಗೆ ಯಾವಾಗ್ಲೂ ನಾನು ಹಂಗೆ ಕರಿತಿದ್ದು ಹುಚ್ಚ ಅಂತಾನೆ. ನಾನು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಿರ್ತೀನಿ. ನಾನು ಯಾರಿಗೆ ಅಲ್ಲೇನೋ ಗಲಾಟೆ ಆಗಿತ್ತು, ಅಲ್ಲೇನೋ ಹೇಳಿದ್ದೀನಿ ಅಂದ್ರೆ ಅವ್ನು ಸರಿಯಾಗಿ ಹೇಳಿರ್ತಾನೆ ಅನ್ನೋ ಮಟ್ಟಕ್ಕೆ ಒಂದು. ಆಕ್ಚುಲಿ ಆ ಕಾಲೇಜಿಗೆ ಸೇರ್ಕೊಂಡಿದ್ದೇನಂತಂದ್ರೆ, ಅದೇ ಆ ಟೈಮಲ್ಲಿ ಹುಚ್ಚ ಸಿನಿಮಾ ರಿಲೀಸ್ ಆಗಿತ್ತು. ಆ ಕಾಲೇಜು, ನೀವು ಇವತ್ತು ಫೋರ್ಟ್ ಕಾಲೇಜ್ಗೆ ಹೋದ್ರೆ ರಾ ಫೀಲ್ ಇರುತ್ತೆ ಕಾಲೇಜಲ್ಲಿ ನಿಮ್ಗೆ. ಒಂದು ಅದೇನೋ ಬೇರೆ ಮೂಡ್ ಕಾಲೇಜ್ ಅದು. ಅಲ್ಲಿ ನನ್ನ ಫ್ರೆಂಡ್ ನಮಿತಾ ಅಂತ ಹೇಳಿ ಅವನೊಂದು ಟಿ ಸಿ ತಗೊಳಕ್ಕೆ ಅಂತ ಹೋಗಿದ್ದು. ನಾನು ಕೊನೆಗೆ ಮನೇಲಿ ಗಲಾಟೆ ಮಾಡಿ, ಇಲ್ಲ ನಮ್ಮಪ್ಪ ಬೇರೆ ಕಾಲೇಜಿಗೆ ಸೇರ್ಸ್ಬೇಕು, ನಾನು ಹೋದ್ರೆ ಕೋಟೆ ಕಾಲೇಜಿಗೆ ಹೋಗೋದು ಅಂತ ಹೇಳಿ ಆಮೇಲೆ ಕೋಟೆ ಕಾಲೇಜಿಗೆ ಸೇರ್ಕೊಂಡೆ. ಕೋಟೆ ಕಾಲೇಜಿಗೆ ಸೇರ್ಕೊಂಡು ಅಲ್ಲಿ ಒಂದಷ್ಟು ವಿದ್ಯಾಭ್ಯಾಸದ್ದು ಎಲ್ಲ ಅಲ್ಲಿ ಮಾಡ್ತಾ ಅದ್ರ ಜೊತೆಗೆ ಎಸ್ ಮೂರ್ತಿ ಸರ್ ಪರಿಚಯ ಆದ್ರು. ಅಲ್ಲಿಂದ ನಾನು ಅಭಿನಯ ತರಂಗ ಹೋದೆ. ಅವರು ನಮ್ಮನ್ನ ಕರೆದು, ನೀವು ಏನೋ ಒಂದು ನಾಟಕ ಮಾಡಿದ್ದು, ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯುವುದು ಅಂತ ಹೇಳಿ. ನನ್ನ ಫ್ರೆಂಡ್ ಇನ್ನೊಬ್ಬ ಪ್ರಶಾಂತ್ ಅಂತಿದ್ದ, ಕಗ್ಲಿಪುರದವನು. ಅವನು ನಾವೆಲ್ಲ ಸೇರಿ ಒಂದು ಡ್ರಾಮಾ ಮಾಡಿದ್ವು. ಅವತ್ತು ಅವ್ರು ಕರೆದು ನಮ್ಮನ್ನ ತಗೊಂಡಾಗ ಅಭಿನಯ ತರಂಗಕ್ಕೆ ಫ್ರೀ ಸೀಟ್ ಅವತ್ತಿನ ದಿವಸಕ್ಕೆ ನಮ್ಮನ್ನು ಕರೆದು ಫ್ರೀ ಸೀಟ್ ಕೊಟ್ಟು ಕಲೀರಿ ಅಂತ ಹೇಳಿ ನಮ್ಮನ್ನ ಒಳಗಡೆಗೆ ಹಾಕೊಂಡು, ಅಲ್ಲಿಂದ ಬೀದಿ ನಾಟಕಗಳು, ಸೀರಿಯಲ್. ಸೊ ಸುದೀಪ್ ಅಣ್ಣಯ್ಯನ ಜೊತೆ ಇದಿತ್ತ ಗೊತ್ತಾ, ಅವರ ಸಿನಿಮಾ ನನಗೆ ಬಹಳ ಇಷ್ಟವಾದಂತ ಸಿನಿಮಾ ಹುಚ್ಚ ಸಿನಿಮಾ. ನನ್ನ ಫಸ್ಟ್ ಸಿನಿಮಾ ಆಡಿಯೋ ರಿಲೀಸ್ಗೆ ಅವರೇ ಗೆಸ್ಟು, ಪ್ರೇಮ್ ಸಾರ್ ಗೆಸ್ಟು. ನನ್ನ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ನನ್ಗೆ ಫೋನ್ ಮಾಡಿ ವಿಶ್ ಮಾಡಿದವರು ಅವರೇನೆ. ಏನ್ ಹೇಳ್ತಾರೆ, ಒಳಗಡೆ ಅವ್ರ ಮೇಲೆ ಒಂದು ಪ್ರೀತಿ ಇತ್ತು ಗೊತ್ತಾ. ಅದು ನಾವು ರಾಜ್ ಕಪ್ ಕ್ರಿಕೆಟ್ ಆಡಿದಾಗ ಕೆಂಪೇಗೌಡ ಸಿನಿಮಾ ಸ್ಟಾರ್ಟ್ ಆದಂತದ್ದು, ಎಲ್ಲ ದಾವಣಗೆರೆಗೆ ಕ್ರಿಕೆಟ್ ಆಡಕ್ಕೆ ಹೋಗಿದಂತದ್ದು, ಒಂದು ಕಳೆದಂತ ಸಮಯ ಎಲ್ಲ. ಒಂದಷ್ಟು ಜನ ಎಲ್ಲ ಏನ್ ಮಾಡಿದ್ರು, ಕೆಂಪೇಗೌಡದಲ್ಲಿ ಸಾಂಗ್ ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ನಾನು ಸೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೀನಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಎಲ್ರು ಅಂದ್ರೆ ಒಂದು ಎಲ್ಲ ಸೇರಿ ಒಂದು ಕ್ರಿಕೆಟ್ ಸೇರಿದ್ದು, ಅದೆಲ್ಲ ಅಲ್ಲಿ ಬಾಂಡಿಂಗ್ ಇದ್ದಿದ್ದಕ್ಕೆ
ಇವತ್ತೇನೋ ಒಂದಷ್ಟು ಜನ ಕೆಂಪೇಗೌಡ ಸಿನಿಮಾ ಬೋಸ್ ರೋಲ್ ಚೆನ್ನಾಗಿದೆ ಸಾರ್ ಅಂತಾರೆ, ಖುಷಿ ಆಗತ್ತೆ. ಓಕೆ, ಮತ್ತೆ ಆ ರೋಲಿಂದ ನಿಮ್ಗೆ ಯಾವ್ದು ಸೀನ್ಗಳು ಒಪ್ಕೊಳಕ್ ಆಗ್ಲಿಲ್ವಾ ಅಥವಾ ಹೇಗೆ ಅಂತ? ಇಲ್ಲ, ಅದಾದ್ಮೇಲೆ ಬೆಳ್ಳಿ ಮಾಡ್ದು, ಶಿವಣ್ಣ, ನಾವು, ಆಮೇಲೆ ವೆಂಕಟೇಶ್ ಪ್ರಸಾದ್, ದೀಪು, ವಿನೋದ್ ಪ್ರಭಾಕರ್ ಬೆಳ್ಳಿ ಮಾಡ್ದು. ಅದಾದ ನಂತರ ಯಾರಿಗೆ ಯಾರುಂಟು ಬಂತು ನಮ್ದ ಲಾಸ್ಟ್ ಇದು. ಆಮೇಲೆ ಒಂದು ಪ್ರೊಡಕ್ಷನ್ ಮಾಡಿದೆ ಚಿರಾಯು ಅಂತೇಳಿ. ಹಂತವಾಗಿ ಅಂದ್ರೆ ಗ್ಯಾಪ್ ಜಾಸ್ತಿ, ಗ್ಯಾಪ್ ಜಾಸ್ತಿ ತಗೊಂಡ್ ಒಳ್ಳೇದ್ ಮಾಡೋಣ ಹಂಗಾಗಿ ಗ್ಯಾಪ್ ಆಗ್ತದೆ. ಬೆಳ್ಳಿಯಲ್ಲಿ ಶಿವಣ್ಣ ಅವ್ರ ಜೊತೆಗೆ ಮಾಡಿದ್ರಿ, ಅದ್ಭುತ ಅನುಭವ. ಶಿವಣ್ಣ ಅವರ ಎನರ್ಜಿ ಇದೆಯಲ್ಲ, ಏನ್ ಹೇಳ್ಬೋದು, ಒಂಥರ ಅವ್ರ ಪಕ್ಕದಲ್ಲಿ ಇದ್ರೇನೆ ನಮ್ಗೆ ಒಂದು ಎನರ್ಜಿ. ಆಮೇಲೆ ಅವ್ರ ಹತ್ರ ಕಲಿಯುವಂತ ವಿಚಾರಗಳು ನಮ್ಗೆ ಅವ್ರ ಜೊತೆಲಿ ಕಳೆದಂತ ಸಮಯದಲ್ಲಿ ನಾವು ಕಲಿಯುವಂತ ವಿಚಾರಗಳು ಸಾಕಷ್ಟಿತ್ತು. ಆಮೇಲೆ ಅವ್ರ ಸಿಂಪ್ಲಿಸಿಟಿ ಇರ್ಬೋದು. ನಮ್ಗೆಲ್ಲೂ ನಾನು ಶಿವಣ್ಣ ಇದ್ರಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಸಾಂಗ್ ಮಾಡ್ದು. ಅಲ್ಲಿ ಒಂದಷ್ಟು ದಿವಸ, ಒಂದು ವಾರನೋ 15 ದಿವಸನೋ ಅಲ್ಲೇ ಇತ್ತು ಮಾದೇಶ್ವರ ಬೆಟ್ಟದಲ್ಲಿ. ಶಿವಣ್ಣನ ಜೊತೆಲಿ ರೂಮಲ್ಲಿ ಶಿವಣ್ಣವ್ರ ಜೊತೆಲೆ ಇದ್ದಿದ್ದು. ನಮ್ಗೆಲ್ಲೂ ಅವ್ರ ಅಣ್ಣವ್ರ ಮಗ ಅಥವಾ ಏನು ನಮ್ಗೆ ಆ ತರದ್ದು ಯಾವ್ದು ನಮ್ಗೆ ಅನಿಸ್ಲಿಲ್ಲ. ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ. ಅವ್ರ ಜೊತೆ ಕಳೆದಂತ ಸಮಯಗಳು, ದಿನಗಳು ಇಸ್ ಆಲ್ವೇಸ್ ಮೆಮೊರಿ. ಶಿವಣ್ಣ, ಲವ್ ಯು ಸರ್. ನಿಮ್ಗೆ ಮುಂದಿನ ದಿನಗಳಲ್ಲಿ ಡೈರೆಕ್ಷನ್ ಮಾಡೋದು ಏನಾರ ಗೊತ್ತಿಲ್ಲ, ಮಾಡಿದ್ರು ಮಾಡ್ತೀನಿ, ಬಟ್ ಸದ್ಯಕ್ಕಿಲ್ಲ. ಸರ್, ಈ ಪಾತ್ರ ರೋಜಿದಲ್ಲಿ ನಿಮ್ಮ ಪಾತ್ರ, ಸ್ವಾಮಿ ಅನ್ನೋ ಪಾತ್ರ ಒಪ್ಕೊಳ್ಳೋಕೆ ಮೇನ್ ರೀಸನ್ ಏನಂತಂದ್ರೆ, ಫಸ್ಟ್ ಬಂದು ಶೂನ್ಯ ನನಗೆ ಒನ್ಲೈನ್ ಇದನ್ನ ಹೇಳ್ತಾನೆ. ನನ್ಗೆ ಹೇಳಿದಾಗ ಇವನು ಏನೋ ಹೇಳ್ತಿದ್ದಾನೆ, ಶೂನ್ಯ ನಂಗೆ ಫುಲ್ ಒಂದ್ಸಲಿ ರೀಡಿಂಗ್ ಕೊಡಿ ಅಂತ ಕೇಳಿದೆ ಶೂನ್ಯಗೆ. ಅವ್ನು ಸರಿ ಸರ್ ಆಯ್ತು ನಾನು ಬರ್ತೀನಿ, ಬಂದು ರೀಡಿಂಗ್ ಕೊಡ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೆಂಗ್ ಬಂದ ಅಂತಂದ್ರೆ, ಸರ್ ಇದು ಸೀನು, ಇದು ಹಿಂಗ್ ಅನ್ಕೊಂಡಿದ್ದೀನಿ ವಿತ್ ಮೇಕಿಂಗ್ ಸಮೇತ ತಗೊಬಂದ. ಅಂದ್ರೆ ನಾನು ಅವ್ನು ಏನ್ ಮಾಡ್ತಾ ಇದ್ದೀನಿ ತಾನು ಅನ್ನೋದು ಅವನಿಗೆ ಬಹಳ ಅರಿವಿದ್ದು. ನನಗೆ ಈ ಶಾರ್ಟ್ ತೆಗಿತೀನಿ, ನನಗೆ ಹಿಂಗೆ ವರ್ಕ್ ಮಾಡ್ತೀನಿ, ಇದು ಫ್ರೇಮ್ ಅಲ್ಲಿ ಇದು ನಾನು ಅನ್ಕೊಂಡಿರೋದು ಸರ್ ಅಂತ ಒಂದು ವಿಜುವಲ್ ಸಮೇತ ಬಂದಾಗ ನನಗೆ ನಮ್ಮ ಹಳೆ ದಿನಗಳು ನೆನಪಾಯ್ತು. ಯಾಕಂದ್ರೆ ನಾವು ಪ್ರೊಡ್ಯೂಸರ್ನ ಹಳ್ದಾಟದಲ್ಲಿ ಇದ್ದಾಗ ನಾವು ಹಂಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿದಂತ ದಿನಗಳು. ಬಟ್ ಯಾವಾಗ ಅವನೊಳಗಡೆ ಒಂದು ಏನೋ ಒಂದು ಫೈರ್ ಇದೆ, ಆ ಫೈರ್ಗೆ ಪ್ರೊಡ್ಯೂಸರ್ ಕೂಡ ಹಂಗೆ ಸಾಥ್ ನಿಂತ್ಕೊಂಡ್ರು ಜೊತೆಗೆ. ಇಲ್ಲ ಸರ್ ನಾವ್ ಹಿಂಗೆ ಅನ್ಕೊಂಡಿದೀವಿ ಸರ್, ನಾವ್ ಹಿಂಗೆ ಮಾಡುವಂತದ್ದು ಅಂತೇಳಿ. ಸೊ ಅದಾದ ಮೇಲೆ ಎಸ್, ಅದ್ರ ಜೊತೆಗೆ ನನಗೆ ಖುಷಿಯಾದ ವಿಚಾರ ಏನಂತಂದ್ರೆ, ನನಗೆ ಗೊತ್ತಿಲ್ಲ ಶೂನ್ಯ ಫಸ್ಟ್ ಬಂದ್ ಕತೆ ಹೇಳ್ಬೇಕಾದ್ರೆ ನನಗೆ ಯಾವ ಸಿನಿಮಾ ಟೈಟ್ಲ್ ಏನು ಕೇಳಿಲ್ಲ, ನಾನು ಕತೆ ಹೇಳಿದ್ರು. ಅದಾದ್ಮೇಲೆ ನನ್ಗೆ ಗೊತ್ತಾಗಿದೆ ಏನಂತಂದ್ರೆ ಯೋಗಿದು 50th ಸಿನಿಮಾ ಅಂತೇಳಿ. ಅವಾಗ ನನಗೆ ಇನ್ನೊಂದಷ್ಟು ಖುಷಿ ಆಯ್ತು. ಯಾಕಂದ್ರೆ ಯೋಗಿ ನಾನು ಒಂದೇ ಏರಿಯಾದು ಜೊತೆಲಿ ಬೆಳೆದಂತವ್ರು. ಅವರ ಅಮ್ಮನ ನಾವು ಅಂಬು ಆಂಟಿನ ರೇಗಿಸ್ತಿರ್ತಿದ್ವು ಯಾವಾಗ್ಲೂ. ಸಿದ್ದರಾಜ್ ಅಂಕಲ್ ಇರ್ಬೋದು, ಅವ್ರ ಅಣ್ಣ ಮಹೇಶ ಇರ್ಬೋದು. ನಮ್ಗೆ ನಾವೇನು ಒಂದ್ ಏರಿಯಾದಲ್ಲಿ ಇದ್ರು ಒಂದು ಮನೆಯವ್ರ ತರಾನೇ ಇದ್ವು ಎಲ್ರು. ಅದೆಲ್ಲ ಒಂದು ಯಾವಾಗ್ಲೂ ಅನ್ಸೋದು, ನಾನು ಯಾವ್ದಾನ ಒಂದ್ ಮಾಡ್ಬೇಕಾಗಿತ್ತು ಅನ್ನೋದು. ಸೊ ಕಾಲ ಕೂಡು ಬಂತು. ಸೊ ಹಂಗಾಗಿ ಜೊತೆಲಿ ಕತೆನೂ ಚೆನ್ನಾಗಿತ್ತು, ಈ ಕಡೆ ಪ್ರೊಡ್ಯೂಸರು ಚೆನ್ನಾಗಿದ್ರು, ಈ ಕಡೆ ಗೆಳೆಯ. ಏನ್ ಹೇಳೋದು ಅಂದ್ರೆ ಲೂಸ್ ಮದರ್ ಸರ್ ಜೊತೆಗೆ ವರ್ಕ್ ಮಾಡ್ತಾ ಹಳೆ ನೆನಪುಗಳು ಏನಾರ ಬರುತ್ತಾ ಅಂತ? ಅಲ್ಲ, ಖಂಡಿತ. ಯಾಕಂದ್ರೆ ನಾವು ಯೋಗಿನ ಏನು ಅವ್ನ್ ಸಣ್ಣ ಚಿಕ್ಕವನಿದ್ದಾಗಿದ್ದನು ಬಹಳ ತುಂಟ, ಏನೋ ಬಹಳ ಚಬ್ಬಿ ಆಗಿದ್ದ, ಯಾವಾಗ್ಲೂ ಅವನನ್ನು ರೇಗಿಸ್ತಿದ್ದು. ಅವನ್ಗೆ ಇಲ್ಲೊಂದ್ ಮಾರ್ಕ್ ಇದೆ, ಅದು ಹಳೆಯಲ್ಲಿ ಅವನು ಅವಾಗ ಆಟ ಆಡ್ಬೇಕಾದ್ರೆ ಬಿದ್ದು ಏಟ್ ಮಾಡ್ಕೊಂಡಂತದ್ದು. ಏನ್ ಹೇಳೋದು, ಖುಷಿ ಆಗತ್ತೆ. ಓಕೆ, ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಆಗಿನ ಟೈಮ್ ಸಿನಿಮಾಗಳಿಗೂ ಈಗಿನ ಟೈಮ್ ಸಿನಿಮಾ? ಆಗಿನ ಟೈಮ್ ಸಿನಿಮಾಗಳಿಗೂ ಈಗಿನ ಟೈಮ್ ಸಿನಿಮಾಗೂ ಏನು ಅಂದ್ರೆ, ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ. ಇವತ್ತು ನಾವೇನು ದೊಡ್ಡ ಮಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಿದೀವಿ. ಅವತ್ತಿನ ದಿವಸಕ್ಕೆ ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ, ನಾವೇನು ಮಯೂರ ಇರ್ಬೋದು, ಬಬ್ರವಾನ ಇರ್ಬೋದು, ಅವತ್ತಿನ ದಿವಸಕ್ಕೆ ಗ್ರಾಫಿಕ್ಸ್ ಇಲ್ಲ, ಟೆಕ್ನಾಲಜಿ ಇಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಅವತ್ತಿನ ದಿವಸಕ್ಕೆ ಏನೇನೋ ಮಾಡ್ಬಿಟ್ಟಿದ್ದಾರೆ. ಅವ್ರು ಮಾಡಿ ಏನು ಒಂದು ಸ್ಟೆಪ್ ಹಾಕಿ ಕೊಟ್ಟಿದ್ದಾರೆ, ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ ನಾವೆಲ್ಲ. ಯಾಕೆ ಅಂತಂದ್ರೆ, ಇವಾಗ ಹಂಗೆ ಒಂದ್ಸರಿ ಹಿಂದಕ್ಕೆ ಹೋಗೋಣ. ಇನ್ನೊಂದಷ್ಟು ನಾವು ನಾವು ಕಟ್ಟುವಂತ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮಗೆ ಮನೆ ಮೇ ಬಿ 10 ವರ್ಷ 5 ವರ್ಷ ಆಗಿದ ತಕ್ಷಣ ಕ್ರಾಕ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವತ್ತಿನ ಟೆಕ್ನಾಲಜಿಲಿ ಕಟ್ಟಿರುವಂತ ಅರಮನೆಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ನಿಮಗೆ
ಅದನ್ನ ಏನೋ ಅಳ್ಳಾಡ್ಸಕ್ಕೂ ಇವತ್ತಿನ ಟೆಕ್ನಾಲಜಿ ಕೈಲಾಗಲ್ಲ. ಸುಮ್ಮನೆ ನಾವ್ ಹೇಳ್ತಿದೀವಿ ಅಷ್ಟೇ ಬಾಯಲ್ಲಿ, ನಾವೇ ಫಾಸ್ಟ್ ಇದೀವಿ, ಮುಂದಿದೀವಿ, ಬಟ್ ಬಹಳ ಹಿಂದಿದೀವಿ. ಮುಂದೋಗಷ್ಟು ವಿಚಾರಗಳು ಹಿಂದಿರೋರು ತುಂಬಾ ಮಾಡಿದ್ದಾರೆ. ಅವ್ರ ಹಿಂದೆ ಮಾಡಿರೋದಕ್ಕೆ ನಾವ್ ಇವತ್ತು ಮುಂದೆ ಹೋಗ್ತಿದೀವಿ ಅಷ್ಟೇ. ಕರೆಕ್ಟ್. ಪ್ಯಾನ್ ಇಂಡಿಯಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪ್ಯಾನ್ ಇಂಡಿಯಾ ಏನ್ ಹೇಳೋದು, ಇವತ್ತು ನಾವೇನ್ ಪ್ಯಾನ್ ಇಂಡಿಯಾ ಅಂತಿದೀವಿ, ರವಿ ಮಾಮ ಅವತ್ತಿನ ದಿವಸಕ್ಕೆ ಮಾಡಿದಂಥದ್ದು. ಅವ್ರು ಏನ್ ಹೇಳೋದು, ರವಿ ಮಾಮನ್ ಸಿನಿಮಾ ಪ್ರೀತಿ ಇದೆಯಲ್ಲ, ಅದು ಅವತ್ತಿನ ದಿವಸಕ್ಕೆ ಆ ಮಟ್ಟಕ್ಕೆ ತಗೊಂಡು ಹೋಗಿದ್ರು ಅವರು. ಅದನ್ನ ಇವತ್ತು ಅದೇ ಹೇಳದ್ನಲ್ಲ, ಹಿಂದೆ ಮಾಡಿ ಬಿಟ್ಟಿರೋರ್ನ ನಾವ್ ಇವತ್ತು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇನೆ. ನಾವೇನು ಹೊಸದಾಗಿ ಇಲ್ಲಿ ಮಾಡ್ತಿರೋಂಥದ್ದು ಏನಿಲ್ಲ, ಹಿಂದೆ ತುಂಬಾ ಮಾಡ್ಬಿಟ್ಟಿದ್ದಾರೆ. ಅವ್ರು ಮಾಡಿರೋದಕ್ಕೆ ಪಾಲಿಶು, ಇನ್ನೊಂಚೂರು ಟಿಂಕರಿಂಗು ಪಂಕರಿಂಗ್ ನಾವು ಮಾಡ್ಕೊಂಡು ನಾವು ಎಲ್ಲ ಅವ್ರು ಮಾಡಿದಾರೆ. ಅವ್ರು ಮಾಡಿರೋದನ್ನ ನಾವು ಫಾಲೋ ಮಾಡ್ತಿದ್ವಿ ಅಷ್ಟೇ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.